ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನಲಿಕಲಿ ಗಣಿತ ವಿಷಯವನ್ನು ಯಾವ ರೀತಿ ನಲಿಕಲಿ ಪ್ರಕ್ರಿಯೆಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಮಕ್ಕಳು ಆಯಾ ತರಗತಿಯ ಗಣಿತ ವಿಷಯದಲ್ಲಿ ಕಲಿಯಲೇಬೇಕಾದ ಅಗತ್ಯ ಮೆಟ್ಟಿಲುಗಳನ್ನು ಮಾಹ್ಯವಾರು ನಿಗದಿಪಡಿಸಲಾಗಿದೆ. ಪ್ರತಿದಿನ 80 ನಿಮಿಷ ಅವಧಿಯಲ್ಲಿ ಮಾಹ್ಯವಾರು ನಿಗದಿಪಡಿಸಿದಂತೆ ಕಲಿಕಾ ಪ್ರಕ್ರಿಯೆ ನಡೆಸಬೇಕು. 1 ಮತ್ತು 2ನೇ ತರಗತಿಯ ಕೆಲವು ಕಲಿಕಾಂಶಗಳನ್ನು ಮುಂದಿನ ತರಗತಿಯಲ್ಲಿನ ಪರಿಕಲ್ಪನೆಗಳೊಂದಿಗೆ ಸಮನ್ವಯಗೊಳಿಸಿ ಕಡ್ಡಾಯವಾಗಿ ಅರ್ಥೈಸುವುದು. ಉದಾಹರಣೆ: 1ನೇ ತರಗತಿಯ ಮಿಶ್ರಕ್ರಿಯೆ, ದತ್ತಾಂಶಗಳು, ಸಮಮಿತಿ ಮತ್ತು ವಿನ್ಯಾಸಗಳು. 2ನೇ ತರಗತಿಯ ದತ್ತಾಂಶಗಳು ಮತ್ತು ಸಮಮಿತಿ ವಿನ್ಯಾಸಗಳು. ಜೊತೆಗೆ ಈ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂಥ ಮೈಲಿಗಲ್ಲು ಮತ್ತು ಮೆಟ್ಟಿಲುಗಳನ್ನು ನಾವು ನೋಡೋದಾದರೆ, 1ನೇ ತರಗತಿಗೆ ಒಟ್ಟು 220 ಮೆಟ್ಟಿಲುಗಳಿದ್ದು, ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 165 ಮೆಟ್ಟಿಲುಗಳನ್ನು ಮಾತ್ರ ಪರಿಚಯಿಸ್ತಾ ಹೋಗ್ತೀವಿ. 20 ಮೈಲಿಗಲ್ಲಲ್ಲಿ 17 ಮೈಲಿಗಲ್ಲನ್ನು ಪರಿಚಯವನ್ನು ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಇನ್ನು 2ನೇ ತರಗತಿಯ ವಿದ್ಯಾರ್ಥಿಗಳಿಗೆ 250 ಮೆಟ್ಟಿಲುಗಳ ಸಂಖ್ಯೆ ಇದ್ದು, ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ 184 ಮೆಟ್ಟಿಲುಗಳ ಸಂಖ್ಯೆಯನ್ನು ಪರಿಚಯವನ್ನು ಮಾಡ್ತಾ ಹೋಗ್ತೀವಿ. 18 ಮೈಲಿಗಲ್ಲುಗಳಿದ್ದು 16 ಮೈಲಿಗಲ್ಲನ್ನು ಮಾತ್ರ ಪರಿಚಯವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದು. 3ನೇ ತರಗತಿ ವಿದ್ಯಾರ್ಥಿಗಳಿಗೆ 198 ಮೆಟ್ಟಿಲುಗಳು ಮತ್ತು ಒಟ್ಟು 19 ಮೈಲಿಗಲ್ಲನ್ನು ಪರಿಚಯವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದು. ಈ ವ್ಯತ್ಯಾಸ ಆಗಿರ್ತಕ್ಕಂಥ ಮೈಲಿಗಲ್ಲು ಮತ್ತು ಮೆಟ್ಟಿಲುಗಳ ವಿವರವನ್ನು ಇಲಾಖೆಯ ಇಂದಿನ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಅಂತಕ್ಕಂಥದ್ದು. ಆ ಸುತ್ತೋಲೆಯನ್ನು ಗಮನಿಸುವುದರ ಮೂಲಕ ಯಾವ್ಯಾವ ಮೈಲಿಗಲ್ಲಿನಲ್ಲಿ ಯಾವ ಮೆಟ್ಟಿಲ ಸಂಖ್ಯೆಯನ್ನು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಸಮ್ಮಿಳಿತಗೊಳಿಸಲಾಗಿದೆ ಅಂತಕ್ಕಂಥದ್ದನ್ನು ತಾವು ಅಧ್ಯಯನವನ್ನು ಮಾಡ್ಬೋದು. ಆ ನಿಟ್ಟಿನಲ್ಲಿ ಇಲಾಖೆಯ ಸುತ್ತೋಲೆಯನ್ನು ಗಮನಿಸಿ ಯಾವ ಮೈಲಿಗಲ್ಲಿನಲ್ಲಿ ಮತ್ತು ಯಾವ ಮೆಟ್ಟಿಲಿನಲ್ಲಿ ವ್ಯತ್ಯಾಸ ಆಗಿದೆ ಅಂತಕ್ಕಂಥದ್ದನ್ನು ತಾವು ನೋಡ್ಬೋದಾಗಿದೆ. ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ. ನಮಸ್ತೆ.